ನಮಸ್ಕಾರ ವೀಕ್ಷಕರೇ, ಬಹಳ ದಿನದ ನಂತರ ಮತ್ತೆ ನಾನು ಗಾರ್ಡನ್ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಊರಲ್ಲಿ ಇರಲಿಲ್ಲ, ಇವಾಗ ಬಂದಿದ್ದೀನಿ. ಈಗ ಅಷ್ಟೇ ಒಂದೇ ಒಂದು ಹಾಗಲಕಾಯಿ ಬಿಟ್ಟಿತ್ತು, ಇನ್ನೂ ಸಣ್ಣದಿದೆ ನನ್ನ ಹಾಗಲಕಾಯಿ ಗಿಡ. ಅದರಲ್ಲೂ ಒಂದು ಬಳ್ಳಿಲಿ ಒಂದೇ ಒಂದು ಬಿಟ್ಟಿದೆ. ಇವು ನಾನು 20 ದಿನದ ಮುಂಚೆ ಹಚ್ಚೋಗಿರೋ ಮೆಣಸಿನಕಾಯಿ ಗಿಡಗಳು ಚೆನ್ನಾಗಿ ಬೆಳೆದಿದ್ದಾವೆ. ಇನ್ನು ನಂತರ ನಂದು ನಿಂಬೆಹಣ್ಣಿನ ಗಿಡ 2 ವರ್ಷ ಆಯಿತು, ಇನ್ನೂವರೆಗೂ ಇದರಲ್ಲಿ ಹೂ ಬಿಡ್ತಾ ಇಲ್ಲ. ಅದೊಂಥರ ಮಿಸ್ಟ್ರಿ ಆದಂಗೆ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಮಾತ್ರ ಬಹಳ ಚೆನ್ನಾಗಿ ಬೆಳೆದಿದೆ. ಇನ್ನು ಇಷ್ಟು ದಿವಸ ನಾನು ಆರೈಕೆ ಮಾಡದೇ ಇರೋದರಿಂದ ನನ್ನ ಗುಲಾಬಿ ಗಿಡ ಹುಳ ಹತ್ಬಿಟ್ಟಿದೆ. ಅದು ಯಾವುದೋ ಒಂದು ರೋಗ ಬಂದಿದೆ ಅನಿಸುತ್ತೆ. ಅದು ಎಲ್ಲೇ ಮುದುಡ್ಕೊಳ್ಳುವಂತಹ ರೋಗ ಅಂತಾರಲ್ಲ, ಆ ಥರ. ಹಾಗಾಗಿ ಅದ್ರ ಮೊಗ್ಗುಗಳು ಕೂಡ ಆಲ್ರೆಡಿ ಬಾಡ್ತಾನೆ ಹುಡ್ತಾ ಇದ್ದಾವೆ. ಇವನ್ ಮೊಗ್ಗಂತೂ ಬಗ್ಗಿ ಬಿಟ್ಟಿದೆ ಒಂದಂತೂ. ಇಲ್ಲಿ ನೋಡಿ, ಚಿಗುರ್ತಾ ಐತಿ ಚೆನ್ನಾಗಿ, ಆದರೆ ಎಲೆಗಳೆಲ್ಲ ಮುದುಡ್ಕೋತಾ ಇದ್ದಾವೆ. ಹಾಗಾಗಿ ಇದಕ್ಕೆ ಏನಾದರೂ ಒಂದು ರೆಮಿಡಿ ಹುಡುಕಿ ಮಾಡಲೇಬೇಕು ಈಗ. ಇಲ್ಲ ಅಂತಂದರೆ ನನ್ನ ಗಿಡಗಳನ್ನು ಮತ್ತೆ ಹಾಳಾಗಿಬಿಡ್ತದೆ. ಎಷ್ಟೊಂದು ಹೂಗಳೆಲ್ಲ ಅರಳಿ ಬಾಡಿ ಹೋಗಿಬಿಟ್ಟಿದ್ದಾವೆ. ಅವನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ. ಆದರೆ ನನ್ನ ಮಲ್ಲಿಗೆ ಗಿಡ ಬಹಳ ಚೆನ್ನಾಗಿ ಬೆಳೆದಿದೆ. ಎಷ್ಟೊಂದು ಮೊಗ್ಗುಗಳು ಎಲ್ಲದರಲ್ಲೂ, ಪ್ರತಿಯೊಂದು ಗೊಂಚಲಲ್ಲೂ ಮೊಗ್ಗುಗಳು ಬಿಟ್ಟಿದ್ದಾವೆ. ಇದು ಕೆಲಂಜು ಸ್ಯಾಂಪ್ಲಿಂಗ್ಸ್, ಇದು ಕಟಿಂಗ್ಸ್ನ ಹಚ್ಚಿದ್ದೀನಿ. ಒಂದು ಬೇಬಿ ಪಿಂಕ್ ಕಲರ್ ಕಲಂಜಿ ಹೂ ತಂದಿದ್ದೆ, ಅದನ್ನು ನಾನು ಕಟಿಂಗ್ಸ್ ಮಾಡಿ ಹಚ್ಚಿದ್ದೀನಿ. ಇನ್ನು ನನ್ನ ವೃಂದಾವನದಲ್ಲಿರೋ ತುಳಸಿ ಮಾತೆ ಇದು. ಆಮೇಲೆ ನಾನು ಮಿಶೋದಲ್ಲಿ ಸೋಹಮ್ ಗ್ರೀನರಿ ಅನ್ನೋ ಹೆಸರಿನಲ್ಲಿ ನಾನು ಗಿಡಗಳನ್ನು ಸಪ್ಲೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಬೆಳೆದಿದ್ದೆ. ಆಮೇಲೆ ಹಾಗೆ ಕೆಲವೊಂದಿಷ್ಟು ನರ್ಸರಿಗಳಿಂದ ಕೂಡ ತಂದಿದ್ದೀನಿ. ಅವನು ಸಹಿತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಮನೆಯಲ್ಲಿರೋ ಹೂಗಳು ಎಷ್ಟು ಚೆನ್ನಾಗಿದ್ದಾವೆ. ಇವು ಇನ್ನೂ ಮತ್ತೆ ರೀಪಾಟಿಂಗ್ ಮಾಡಲೇಬೇಕಾಗಿದೆ. ಇದನ್ನು ಈಗ ಮಾಡ್ತಾಯಿದ್ದೀನಿ. ಡಬಲ್ ಕಲರ್ ಹೂವು, ಆಮೇಲೆ ಒಂದೇ ಒಂದು ಟೊಮೆಟೊ, ಒಂದೇ ಹಾಗಲಕಾಯಿ, ಒಂದೇ ಟೊಮೆಟೊ ಇವತ್ತಿನ ಹಾರ್ವೆಸ್ಟಿಂಗ್. ಹಾಗೆ ಈಗಿನ ಮೇಲೆ ಸೀಸನ್ ಅಂತಂದರೆ ಮುಳ್ಜಾಜಿ, ಗೊರಟಿಗೆ ಹೂವು ಅಂತಾರಲ್ಲ ಅದು. ನನ್ನ ಮನೆಯಲ್ಲಿ ರೆಡ್ ಕಲರ್ ಇದೆ. ಇದು ಕಲ್ಲಂಗಡಿ ಹಣ್ಣಿನ ಗಿಡ ಚೆನ್ನಾಗಿ ಬೆಳೀತಾ ಇದೆ. ಹೋಪ್ ಇದರಲ್ಲಿ ಕಾಯಿ ಬಿಡಲಿ ಅಂತ. ಇದರಲ್ಲಿ ನಾನು ಹಸಿರು ರಾಜಗಿರಿ ತಪ್ಪಲ ಬೀಜಗಳನ್ನು ಹಾಕೋಗಿದ್ದೆ. ಅವು ಚೆನ್ನಾಗಿ ಸಸಿಗಳಾಗಿದ್ದಾವೆ, ಇನ್ನು ಚೆನ್ನಾಗಿ ಬೆಳೀತಾವೆ. ಅದಂತೂ ರಾಜಗಿರಿ ಅಂತೂ ಭಾಳ ಈಸಿಯಾಗಿ ಬೆಳೆದ್ಬಿಡುತ್ತೆ. ಇಲ್ಲಿ ನೋಡಿ, ಜರ್ಬೆರಾ ಹೂವು ಸೂಪರ್. ಇದು ಫಸ್ಟ್ ಹೂವು